ವೆಲ್ಕಮ್ ಬ್ಯಾಕ್. ಇವಾಗ ಬಂದು ಗ್ರೀನ್ ಚಟ್ನಿ ರೆಸಿಪಿ ಮಿಯೋನೀಸ್ ಮಾಡ್ತಾ ಇದ್ದೀನಿ. ಮಿಯೋನೀಸ್ ರೆಡಿ ಆಗಿದೆ. ಇಷ್ಟ ಆಯಿತು ಅಂತ ಅಂದರೆ ಪದೇ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಮಾಡ್ಕೋಬೇಡಿ. ಯಾವ ರೀತಿ ಆಗಿದೆ ನೋಡಿ. ಮಿಕ್ಸ್ ಮಾಡಿ ತೆಗೆದುಕೊಂಡು ಬಂದ್ರು ಅಂತ ಚಿನ್ನಮರಿ ಹೆವಿ ಎಕ್ಸರ್ಸೈಸ್ ಮಾಡಿಸ್ಬಿಟ್ರು ರಾಜುಬಾಯಿ. ಹೌದಾ? ಜೈ ಹನುಮಾನ್ ಜ್ಞಾನಗುಣ ಸಾಗರ್. ಗೈಸ್, ನೀವು ಈ ವ್ಲಾಗ್ನ ಇಷ್ಟಪಟ್ಟಿದ್ದೀರಾ ಅನ್ಸುತ್ತೆ. ಇಲ್ಲ, ವೆಲ್ಕಮ್ ಬ್ಯಾಕ್ ಟು ವೆಲ್ಕಮ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವಾಗ ಬೆಳಗ್ಗೆ 7:50 ಆಗಿದೆ, ರೆಡಿ ಆಗಿದ್ದೀನಿ. ಭವಿಷ್ಯ ಕೂಡ ರೆಡಿ ಆಗಿದ್ದಾಳೆ ಆಲ್ಮೋಸ್ಟು. ನಾನು ಫಸ್ಟು ಕೆಳಗಡೆ ಹೋಗಬೇಕು, ಯಾಕೆಂದರೆ ಗಾಡಿಯೆಲ್ಲ ತೆಗ್ದು ರೆಡಿ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಇವತ್ತು ಲೈಕ್ ನಾರ್ಮಲಾಗಿ ಭವಿಷ್ಯಗೆ 8 o'clockಗೆ ಕಾಲೇಜ್ ಇರುತ್ತಲ್ಲ, ಯಾವಾಗಲೂ ಲೇಟಾಗಿ ಹೋಗೋಳು. 5 minutes 10 minutes. ಇವತ್ತು ಕರೆಕ್ಟ್ ಟೈಮ್ ಬಿಡೋಣ ಅಂತ ಕೆಳಗಡೆ ಇಳಿದ್ಬಿಟ್ಟಿದ್ದೀನಿ ನಾನು. ಅವಳು ಬರಬೇಕಷ್ಟೇ ಗೈಸ್. ಆ್ಯಂಡ್ ಭವಿಷ್ಯಂದು ಇವತ್ತು ಟಿಫನು, ನಿನ್ನೆ ಪಿಜ್ಜಾ ತರಿಸ್ಕೊಂಡಿದ್ರಲ್ಲ, ಅದೇ ಉಳಿದ್ಬಿಟ್ಟಿತ್ತು, ಅದನ್ನೇ ತಿಂದ್ಕೊಂಡ್ಲು. ನಾನೇನು ಟಿಫನ್ ರೆಡಿ ಮಾಡಲಿಲ್ಲ ಗೈಸ್. ಕೆಳಗಡೆ ಇಳ್ದು ಆಲ್ರೆಡಿ ನಾನು ಒಂಚೂರು ರಂಗೋಲಿ ಬಿಟ್ಬಿಟ್ಟು ಗಾಡಿ ತೆಗೆದು ನಿಂತ್ಕೊಂಡ್ಬಿಟ್ಟಿದ್ದೀನಿ. ಇನ್ನೂ ನಮ್ಮ ಭವಿಷ್ಯ ಬಂದಿಲ್ಲ. ಪೆಟ್ರೋಲ್ ಹಾಕಿಸ್ಕೋಬೇಕು, ಹೋಗಿ ಮುಂದ್ಗಡೆ ಹಾಕಿಸ್ಕೊಂಡು ಈ ಕಡೆ ಬಂದು ನಿಂತ್ಕೋತೀನಿ. ಇವಾಗ ಬಂದು ನಮ್ಮ ಭವಿಷ್ಯ ಹೆಂಗೆ ರೆಡಿ ಆಯ್ತಾಳೆ, ಈಗ ಕರ್ಕೊಂಡು ಹೋಗ್ತೀನಿ ಗೈಸ್. ಭವಿಷ್ಯನ ಬಿಟ್ಬಿಟ್ಟು ಬಂದಾಯಿತು. ಅದಾದಮೇಲೆ ಒಂದು ಸ್ವಲ್ಪ ಶುಂಠಿ ಮತ್ತು ಲೆಮನ್ ಟೀ ಕುಡಿದೆ. ಈಗ ಆಲ್ರೆಡಿ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಮೊಸಪ್ಪು ಮಾಡೋಣ ಅಂದ್ಕೊಂಡೆ, ಏಕೆಂದರೆ ಪಾಲಕ್ಕು ಮತ್ತು ಸಬ್ಬಕ್ಕಿ ಸೊಪ್ಪಿತ್ತು, ಅದಕ್ಕೋಸ್ಕರ. ಆ್ಯಂಡ್ ಇವತ್ತು ನಾನು ನೆನ್ನೆನೇ ಹೇಳ್ಕೊಡ್ಬೇಕಾಗಿತ್ತು, ತೋರಿಸ್ಬೇಕಾಗಿತ್ತು ರೆಸಿಪಿ ಗ್ರೀನ್ ಚಟ್ನಿದು. ಸೊ ಇವತ್ತು ಕೊತ್ತಂಬರಿ ಎಲ್ಲನೂ ಏನೇನು ಬೇಕೋ ಐಟಮು ಎಲ್ಲ ಇದೆ, ಅದಕ್ಕೋಸ್ಕರ ಗ್ರೀನ್ ಚಟ್ನಿ ರೆಸಿಪಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ವೆರಿ ಟೇಸ್ಟಿ. ಅದರ ಜೊತೆ ಎಗ್ ಮಿಯೋನೀಸ್ ಹೇಗೆ ಮಾಡೋದು, ಎಗ್ನ ಯೂಸ್ ಮಾಡಿಕೊಂಡು ನಾರ್ಮಲ್ಲಾಗೆ ಮಿಯೋನೀಸು ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಮಾಡ್ತಾರೆ. ಸೊ ಇವತ್ತು ನಾನು ಎಗ್ಗು ಮತ್ತು ಚೀಸ್ನ ಯೂಸ್ ಮಾಡಿಕೊಂಡು ಮಿಯೋನೀಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಹೆಲ್ದಿಯಾಗೂ ಇರುತ್ತೆ, ಮತ್ತು ಚೂರೂ ಎಣ್ಣೆ ಬೇಕಾಗಲ್ಲ ಗೈಸ್, ಆ ಥರ ಇರುತ್ತೆ. ಸೊ 2 ಡಿಪ್ಸ್ ರೆಸಿಪಿ ಇವತ್ತು ನಾನು ನಿಮ್ಗೆ ಹೇಳ್ಕೊಡೋದು. ಈಗ ಚೆನ್ನಾಗೆ ಒಂದಷ್ಟು ಕೊತ್ತಂಬರಿನ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು, ಮತ್ತು ಬೆಳ್ಳುಳ್ಳಿ ಬೇಕು. ಈಗ ಫಸ್ಟು ಗ್ರೀನ್ ಚಟ್ನಿಗೆ ಏನು ಬೇಕು ಅಂತ ಹೇಳ್ಬಿಡ್ತೀನಿ. ಕೊತ್ತಂಬರಿ, ಆನಿಯನ್, ಚಿಲ್ಲಿ, ಲೆಮನ್ನು ಮತ್ತು ಒಂದು 4 ಬೆಳ್ಳುಳ್ಳಿ. ಓಕೆ, ಎಲ್ಲನೂ ಮಿಕ್ಸಿಗೆ ಹಾಕಿ ಓಡಿಸ್ಕೋಬೇಕು. ಇದ್ರ ಜೊತೆ ಸಾಲ್ಟ್, ಓಕೆ, ಆ್ಯಂಡ್ ಲೆಮನ್ ಹಿಂಡ್ಕೋಬೇಕು ಮಿಕ್ಸಿಗೆ. ವಾಟರ್ ಹಾಕೋಬೇಡಿ, ಬರೀ ಲೆಮನ್ ಜ್ಯೂಸ್ನಲ್ಲೇ ಮಿಕ್ಸಿ ಓಡಿಸ್ಕೊಳ್ಳಿ, ಆರಾಮಾಗುತ್ತೆ. ಆ್ಯಂಡ್ ಇಷ್ಟು ನಾನು ಮಿಕ್ಸಿ ಓಡಿಸ್ಕೋಬೇಕು. ಇಟ್ಸ್ ಡನ್. ಇದೇ ಗ್ರೀನ್ ಚಟ್ನಿ ಗೈಸ್, ಸೂಪರ್ ಟೇಸ್ಟಿ ಆಗಿದೆ. ಇದು ಟೇಸ್ಟ್ ನೋಡ್ತೀನಿ ಒಂದು ಸ್ವಲ್ಪ. ಗೈಸ್, ಬಜ್ಜಿ ಬೋಂಡ, ಇನ್ ಕೇಸ್ ನಿಮಗೆ ಏನಾದ್ರು ದಾಲ್ ಏನಾದ್ರು ಸಪ್ಪೆ ಇದೆ ಅದು ಇದು ಅಂತ ಅಂದರೆ ನೆಂಚ್ಕೊಂಡು ತಿಂತಾಯಿದ್ರೆ, ಫ್ರೆಂಚ್ ಫ್ರೈಸ್ ಕೂಡ ನೆಂಚ್ಕೊಂಡು ತಿನ್ಬೋದು, ಎಲ್ಲ ಫ್ರೈಸ್ ಕೂಡ ನೆಂಚ್ಕೊಂಡು ತಿನ್ಬೋದು. ಸಕ್ಕ ಟೇಸ್ಟಿಯಾಗಿದೆ. ಆ್ಯಂಡ್ ನೆಕ್ಸ್ಟು ಎಗ್ ಮತ್ತು ಚೀಸ್ ಹಾಕ್ಬಿಟ್ಟು ಮಿಯೋನೀಸ್. ಓಕೆ, ಇವಾಗ ಮಿಯೋನೀಸ್ ಮಾಡೋದಕ್ಕೆ 2 ಬಾಯ್ಲ್ಡ್ ಎಗ್ಸು, ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಹಾಲು, ಇದು ಬೆಳ್ಳುಳ್ಳಿ, ಮತ್ತು ಇದು 1 ಕ್ಯೂಬ್ ಆಫ್ ಚೀಸು. ಈಗ ಮೊಟ್ಟೆನ ಬ್ರೇಕ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ, ಬಾಯ್ಲ್ ಆಗಿರೋದು. ಓಕೆನಾ, ನಾನು 2 ಮೊಟ್ಟೆದು ಮಾಡ್ಕೊತಾ ಇರೋದು. 2 ಮೊಟ್ಟೆಗೆ 1 ಕ್ಯೂಬ್ ಆಫ್ ಚೀಸ್ ಹಾಕ್ಕೋಬೇಕು, ಬ್ರೇಕ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ, ಈಗ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್,
ಚಿಲ್ಲಿ ಫ್ಲೇಕ್ಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಮಿಲ್ಕು, ಸ್ವಲ್ಪ ಸಾಲ್ಟ್, ನಾನು ಎಕ್ಸ್ಟ್ರಾ ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸಿ ಒರೆಸ್ಕೋಬೇಕು. ಈಗ ವೆನೀಸ್ ರೆಡಿಯಾಗಿದೆ. ಟೇಸ್ಟ್ ಹೇಗಿದೆ ನೋಡೋಣ. ಗೈಸ್ ಒಂದ್ಸರಿ ಟ್ರೈ ಮಾಡಿ. ಆಯಿಲೇ ಹಾಕಲಿಲ್ಲ ನೋಡಿ ನಾನು. ಆಯಿಲ್ ಹಾಕ್ದಿರಾ ಮಿಯೋನೀಸು ಮಾಡ್ಬೋದು. ಸೊ ಹೆಲ್ದಿ ಆಗಿರುತ್ತೆ, ಏನೂ ಪ್ರಾಬ್ಲಮ್ ಇರೋದಿಲ್ಲ ಸ್ವಲ್ಪ ಜಾಸ್ತಿ ತಿಂದ್ರು. ಸೊ ಐ ಹೋಪ್ ನಿಮಗೆ ಈ 2 ಚಟ್ನಿ ಇಷ್ಟ ಆಗಿದೆ ಅಂತ. ಟ್ರೈ ಮಾಡಿ ಮನೆಯಲ್ಲಿ. ಇಷ್ಟ ಆಯಿತು ಅಂತ ಅಂದರೆ ಪದೇ ಪದೇ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಮಾಡ್ಕೋಬೇಡಿ. ನೋಡಿ ಗೈಸ್, ಇದೇ ಕಾಯಿನ ಅವಳು ನೇಲ್ ಪಾಲಿಶ್ ಮಾಡಿಸ್ಕೊಂಡು ಅಂಟಿಸ್ಕೊಂಡು ತೋರಿಸ್ತಿದ್ಲು. ಇವಾಗ ಪಾಪ ಯಾವ ರೀತಿ ಆಗಿದೆ ನೋಡಿ. ಅವಳು ಫೇಸ್ ಪ್ಯಾಕ್ ಮಾಡ್ಕೊಂಡಿದ್ದಾಳೆ. ಫೇಸ್ ಪ್ಯಾಕ್ ಮಾಡ್ಕೊಂಡಾಗ ಅವಳು ತೋರಿಸಲ್ಲ ಗೈಸ್, ಕಾಣಿಸ್ತಿಲ್ಲ. ಏನೇನು ಹಾಕ್ಕೊಂಡಿದ್ಯಾ ಫೇಸ್ ಪ್ಯಾಕ್ಗೆ ಅಷ್ಟು ಹೇಳು. ಅಷ್ಟು ಮನೆ ನೋಡಕ್ ಬಂದವ್ರೆ. ನೀನು ಫೇಸ್ ಪ್ಯಾಕ್ಗೆ ಏನೇನು ಹಾಕ್ಕೊಂಡಿದ್ಯಾ ಅದನ್ನ ಹೇಳು. ಅಕ್ಕಿ ಹಿಟ್ಟು, ಕೈಯಲ್ಲೇ ಹೇಳಬೇಕು, ಬಾಯಲ್ಲೂ ಹೇಳು. ಕೈಯಲ್ಲಿ ಅಕ್ಕಿ ಹಿಟ್ಟು, ಅಷ್ಟು ಕೆಳಗೆ ಹೋಗ್ಬೇಡ, ಇಲ್ಲೇ ಹೇಳು. ಅಕ್ಕಿ ಹಿಟ್ಟು, ಅರಶಿನ, ಮತ್ತೆ ಈ ಕಡೆ ಕೈ, ನಿಂಬೆ ಹಣ್ಣು, ಮೊಸರು. ಏನು ಮೊಸರು? ಓಕೆ. ಆಮೇಲೆ ಮಿಕ್ಸ್ ಮಾಡಿ, ಎಲ್ಲವನ್ನು ಮಿಕ್ಸ್ ಮಾಡಿ, ಅದೇನು ಒಂದೆರಡಲ್ಲಿ ಮಿಕ್ಸ್ ಮಾಡ್ತಾ ಇದೀಯಾ? ಒಂದೆರಡಲ್ಲೇ ಮಿಕ್ಸ್ ಮಾಡಿದ್ದು ನಾನು ಅದಕ್ಕೆ. ಸೊ ಎಲ್ಲವನ್ನು ಮಿಕ್ಸ್ ಮಾಡಿ ತೆಗೆದುಕೊಂಡು, ಇಲ್ಲ ತೆಗೆದುಕೊಂಡು ಹಚ್ಚಿಕೊಳ್ಳಬೇಕು. ಗೈಸ್, ಇವಾಗ ತಾನೇ ನಾನು ಫ್ರೆಂಚ್ ಫ್ರೈಸ್ ಮಾಡಿಕೊಟ್ಟಿದ್ದೆ ಭವಿಷ್ಯಂಗೆ. ಚಟ್ನಿ ಮತ್ತು ಮೇನೀಸ್ ಜೊತೆ ತಿನ್ಲು. ಹೇಗಿತ್ತು ಭವಿಷ್ಯ? ಕೈಯಲ್ಲಿ ಹೇಳು. ಏನು ಹೆಂಗಿತ್ತು? ಭಾಗ ಉಂದಿ. ಭಾಗ ಒಂದಾ? ಕೈನ ಇಲ್ ಮಾಡಿ ಇವಾಗ ನಿಮ್ಮ ಭಾಗ ಉಂದಿ. రుచిగా ఉందా? ఆనందము అయిపోయింది నా పేటుకి. పేటు ఇంది పేటు. నా ఆహారంలో పనిపించుకొళ్ళు. అదేనದು ಗೊತ್ತಿಲ್ಲ. నా ఆహారం ఈ బిడ్డ తీస్తుంది, నాకు నచ్చగా ఉంది, బాగా ఉంది. మీరు తినండి, నా ఇంటికి రండి, తినండి. దాని ಕೇಳ್ತಾ ಇದೆ. ಒಳ್ಳೆ చాలా బాగా చేస్తున్నా. ಇಲ್ಲ, ನಿನ್ ಮಗ ಕಾಣಿಸ್ತಿಲ್ಲ. ಅವಳು చాలా బాగా చేస్తున్నారు, చాలా బాగా ఉంది, టేస్ట్ కూడా బాగా ఉంది. ಗೈಸ್, ಯಾರು ಈ ಚಿಕನ್ ಮಸಾಲೆ ಅಲ್ಲ, ಚಿಕನ್ ಮಸಾಲ ಕಬಾಬ್ ಪೌಡರ್ದೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ಲ, ಇವಳು ಟೇಸ್ಟ್ ಕೂಡ బాగా ఉంది. గులాబీ జామును చేస్తారు, టేస్ట్ గులాబీగా ఉంది. సాఫ్ట్ లాగా గులాబీ రోజు లాగా ఉంది. ಡಿಟ್ಟೋ ಅಡ್ವರ್ಟೈಸ್ಮೆಂಟ್, ಲೋ ಬಜೆಟ್ ಅಡ್ವರ್ಟೈಸ್ಮೆಂಟ್ಸ್ ಇರುತ್ತೆ. ಗೈಸ್, ನಮ್ಮ ಭವಿಷ್ಯ ಎಷ್ಟು ನಗಿಸ್ತಾಳೆ ಅಂದ್ರೆ ಕಣ್ಣಲ್ಲಿ ನೀರು ಬರ್ಬಿಡುತ್ತೆ. ಚಿಕನ್ ಮಸಾಲ ಖಾರగా, చికెన్ మసాలా కారగా బాగా ఉంది. ಅದೇನೋ ತಿನ್ನಂడి, ವಾಪಸ್ಸು ರಂಡಿ. ಅವ್ರೇನಾದ್ರು ಕೇಳಿಸ್ಕೊಬಿಟ್ರೆ ಇವಳನ್ನ ಅಡ್ವರ್ಟೈಸ್ಮೆಂಟ್ ತಗೋಬಿಡ್ತಾರೆ. బాగా ఉందా ತಕ್ಕಡು ಇಂಗೇಟ್ಕೋ ಅಷ್ಟೇ ಗೈಸ್. ಇವಾಗ ನಮ್ಮ ಭವಿಷ್ಯ ಹೋಗಿ పాయసం చేస్తాము రండి. లో
ಹೋಗಿ ಸಾಕು. ನಿನ್ ಮಗ ಸ್ವೀಟ್ಗ ಜಾಗರಿ ಪಾಯಸಂ. ನನ್ ಮುಖ ತೋರಿಸ್ಬೇಡ. ಇದು ಹೋಗಿ ಮಗ ತೊಳ್ಕೊ ಸಾಕು. ಆಲ್ರೆಡಿ ವಾಕ್ ಟೈಮ್ ಆಗಿದೆ. ನಮ್ಮ ಯಜಮಾನ್ರಿ ಇನ್ನೇನು ಕೆಳಗಡೆ ಬಂದ್ಬಿಟ್ಟಿರ್ಬೇಕೇನೋ ಇವಾಗ. ವಾಕಿಗೆ ಹೋಗ್ಬೇಕು ಈಗ. ಭವಿಷ್ಯ ಕೆಳಗಡೆ ತನಕ ಬರ್ತಾಳೆ ಅಷ್ಟೇ, ಯಾಕೆಂದರೆ ನಮ್ಮ ಯಜಮಾನ್ರು ಬಿರಿಯಾನಿ ತಂದಿರ್ತಾರೆ ಅವಳಿಗೆ ಅಂತ. ಸೊ ಅದಕ್ಕೆ ಹಾಕಿ ಕೆಳಗೆ ಬಂದು ಇಸ್ಕೊಂಡು ಹೋಗ್ತಾಳೆ ಗೈಸ್. ನೋಡಿ ಏನಕ್ಕೂ ಬರಲ್ಲ ಗೈಸ್ ಕೆಳಗಡೆ. ಬಿರಿಯಾನಿ ತೊಗೊಳಕ್ ಬಾ ಅಂದರೆ ಬಂದ್ಬಿಟ್ಲು. ಬಿರಿಯಾನಿಗಲ್ಲ ಗೈಸ್ ಬಂದಿರೋದು, ಈ ಜಗತ್ತಿನ ಸ್ವಲ್ಪ ಅಂದ ನೋಡೋದಕ್ಕೆ, ಅಂದ ಮತ್ತೆ ಚಂದ ಮತ್ತೆ ಲೈಟ್ ನೋಡಕ್ಕೆ ಬಂದಿದ್ದೀನಿ. ಹೋಗಂಗಾದ್ರೆ ನಾನು ನೋಡಕ್ ಬಂದಿರೋದು ಜಗತ್ತನ್ನ. ನೋಡು ಎಗ್ರು ಯಾರು ಬೇಡ ಅಂದಿದ್ದು. ಏನ್ ಮಾಡ್ತೀಯಾ? ಅದೇ ಹೇಳಿದ್ದೆ ಎಗ್ರು ನೋಡೋಣ. ಏನ್ ಮಾಡಕ್ಕಾಗದ್, ನೋಡ್ತಾ ಇರ್ತೀನಿ, ವಿಡಿಯೋ ಮಾಡಾಕ್ತೀನಿ ವ್ಲಾಗಲ್ಲಿ ಎಲ್ಲರೂ ನೋಡ್ಲಿ ನೀನ್ ಕಪಿಚೆಷ್ಟೇ ಏನೇನ್ ಮಾಡ್ತೀಯ ಅಂತ. ಭವಿಷ್ಯ ಬೇಡ, ಭವಿಷ್ಯ ಯಾರು ಹಿಂಗ್ ಮಾಡ್ತಾರೆ? ಡಿಗ್ರಿ ಓದೋ ಹುಡುಗಿ ಹೆಂಗ್ ಆಡ್ತಾರೆ. ಬಂದ್ರು ಏ ಇಲ್ಲ ಇನ್ನೂ ಬಂದಿಲ್ಲ. ಏನು ಭವಿಷ್ಯ ಖುಷಿಯಾಗಿದ್ಯಾ? ಕಾಲೇಜ್ಗೆ ಹೋಗ್ತಾ ಇದೆಯಲ್ಲ, ಚೆನ್ನಾಗಿ ಓದ್ಕೋ. ಓಕೆನಾ? ರೂಮ್ ಕ್ಲೀನ್ ಮಾಡ್ಕೊಂಬೋದು ಗೈಸ್. ಇವತ್ತು ನಿಮಗೆ ಅವಳ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ. ನಾನು ಅವಳು ಕ್ಲೀನ್ ಮಾಡ್ಕೊಳಕ್ ಹೇಳಿದ್ದೀನಿ. ಕ್ಲೀನ್ ಮಾಡ್ಕೊಂಡ್ರು ತೋರಿಸ್ತೀನಿ, ಮಾಡ್ಕೊಳ್ದೇ ಇದ್ರು ತೋರಿಸ್ತೀನಿ. ನಾನು ತೋರ್ಸೋದೆ, ನೋಡೋಣ ಅದು ಹೆಂಗ ಹರಕ್ತೀಯ ಅಂತ. ನನ್ನ ಬಟ್ಟೆ ಇದ್ರೆ ಅಲ್ಲಿ ಇವಳು ಹರಡಿರೋದು ಅಂತ ಅರ್ಥ ಅಷ್ಟೇ ಗೈಸ್. ಇದನ್ನ ತಗೊಂಡು ಹಿಂಗೆ ಅನ್ನಿ, ಹಿಂಗೆ ಅವ್ರು ಹೆಂಗಂತಾರೆ, ಹಿಂಗೆ ಹಿಂಗತ್ತಿ ಹಿಂಗಂದ್ರೆ ರಪ್ಪರ್ ಅಂತ ಬೀಳುತ್ತೆ. ಇದ್ರ ರಂಗೋಲಿ ಯಾರು ಹೇಳಿ ಬಿಟ್ಟಿರೋದು? ನಮ್ಮ ಅಮ್ಮನ ಅಂದ ಚಂದವಾದ ಕೈ. ಇನ್ನೂ ಬಂದಿಲ್ವಲ್ಲ అప్ప. మా అమ్మకి కయ్యుతో రంగోలి పెట్టుకున్నాను మమ్మీ. పెట్టుతారు రంగోలి రంగోలి. ಗೈಸಿ ಅವಳು ಮಾತಾಡ್ತಾ ಇದ್ದಾಳು ಹುಚ್ಚುಚ್ಚಂಗೆ ಪಕ್ಕದಲ್ಲಿ. ಯಾವುದೋ ಹುಡುಗ ಅಂಕಲ್ ಅವರಲ್ಲಿ ಅಲ್ಲಿ ಯಾರೋ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಏನಕ್ಕೆ ಆಡ್ತಾವ್ರೆ ಅಲ್ಲ, ನಿನ್ನ ಹಿಂಗೆ ನೋಡ್ಬಿಟ್ಟೆ ನೋಡಿ ಹಿಂಗೆ ಮಾಡಿ ಬಂದ್ಬಿಟ್ರೆ ಹಂಗೆ. ಯಪ್ಪ ದೇವ್ರೆ, తడి తోస నన్న తెలుసు. నా అమ్మకి భయము పెట్టుతుంది, వాడు వస్తుంది. ನೀನು ತೆಲುಗು ಸಾಕಪ್ಪ ಸಾಕು, ಕನ್ನಡದಲ್ಲೇ ಮಾತಾಡು ಪರವಾಗಿಲ್ಲ. ಚಳಿ ಆಗ್ತಾ ಇದೆಯವ, ಚಳಿ ಆಗ್ತಾ ಇದೆಯವ. ಒಂದು ಸ್ವಲ್ಪ ಬೆನ್ನೋತಾ ಇದೆ ಅಂದ್ರೆ ಏನಂತ ಗೊತ್ತಾ? ನಿಮಗೆ ಬ್ಯಾಕ್ ಪೇನ್ ಆಗ್ತಾ ಇದ್ರೆ ಹೆಂಗೆ ಗೊತ್ತಾ ಗೈಸ್? ಕ್ಯೂರ್ ಅದಕ್ಕೆ ಹಿಂಗೆ ಬ್ಯಾಕ್ ಬೆಂಡ್ ಮಾಡ್ತೀರಲ್ಲ, ಬೆಂಡ್ ಮಾಡ್ಬಿಟ್ಟು ಹಿಂದಗಡೆಯಿಂದ ಇಲ್ಲಿಂದ ಆಚೆ ಬರಬೇಕು, ಬಂದ್ಬಿಟ್ಟು ಅರ್ಥ ಆಯ್ತಾ? ಸೊ ಇವಾಗ ಬೇಸಿಕಲಿ ಹಿಂಗೆ ಹೋಗಿ ಹಿಂಗೆ ಆಚೆ ಬರಬೇಕು, ಅರ್ಥ ಆಯ್ತಾ? ಹೆಂಗೆ ನೀನು ಮಾಡಿ ತೋರಿಸು ಒಂದ್ಸಲ. ಕೈಯೆಲ್ಲ ಆಗಲ್ಲ, ತೋರಿಸು. ನಂಗೆ ಅದು ಗೊತ್ತೇ ಆಗಲಿಲ್ಲ. ನೀನು ಮಾಡಿ ಹಿಂದೆ ಇಲ್ಲ ನೋಡಿ, ಇದು ಹಿಂಗೆ ಹೋಗ್ಬಿಟ್ಟು ತಲೆ ಹಿಂಗಿಂದ ಬರಬೇಕು. ಮಾಡು, ಮತ್ತೆ ಮಾಡು. ಹಂಗಲ್ಲ, ಅದು ಮಾಡೋದಲ್ಲ ಮಮ್ಮಿ, ತಲೆ ಅಲ್ಲಿಂದ ಬರ್ಬೇಕು, ಅರ್ಥ ಆಗ್ತಾ ಇದೆಯಾ? ಮಾಡಕ್ಕಾಗತ್ತೆ, ಯಾರು ಆಗುತ್ತೆ. ಅದೇ ಅವ್ರು ಮಾಡ್ಬೋದು ಅಷ್ಟೇ. ತಗೋ, ನೀನ್ ಮಾಡ್ಬೋದು ಭವಿಷ್ಯ. ಅಪ್ಪ ಬಂತು, ಅಪ್ಪ ಮಾಡುತ್ತೆ, ತಗೋ. ಪಾರ್ಕಲ್ಲಿ ಅದನ್ನೇ ಮಾಡಿಸ್ಕೊಂಬ. ಜೋಶಲ್ಲಿ ನಿಂತ್ಕೊಬಿಟ್ಟಿದ್ದಾಳೆ ಭವಿಷ್ಯ. ಥ್ಯಾಂಕ್ ಯು. ಬ್ಯಾಗ್ ಬೇಡವಾ? ಹಾಲು ಮೊಸರುಗೆ ನೋಡಿ, ಇದು ಮ್ಯಾಂಡೇಟ್ರಿ ಅವಳದು. ಗೇಟ್ ಯಾರು ಹಾಕೊಂಡು ಹೋಗ್ತಾರೆ? ಗೇಟ್ ನೋಡೋದು, ಅದು ಬಂತು ನೋಡಿ, ನಮ್ಮ ಅಕ್ಕ ಬಂದ್ರು ಅಂತ. ಚಿನ್ನ ಮರಿ ಕೈ ತೊಳ್ಕೊಂಡು ತಿನ್ನು ಭವಿಷ್ಯ.
ಹಾಕ್ಬೇಕಾ ಈಗ? ಓಕೆ, ಗಾಡಿ ಇಳಿದ್ಬಿಡ್ತೀನಿ ನೋಡಿ ಗೈಸ್. ಜಾಗ ಇವ್ರೆ ಅಲ್ಲ, ಅಪ್ಪ ಬಂದರು ಬಿಸ್ಕೆಟ್ ಹಾಕ್ತಾರೆ ಅಂತ ನಿಂತ್ಕೊಂಡಿರ್ತಾರೆ. ಅವ್ರು ಹಾಕೋ ತನಕ ಪಾಪ ಬಾಲ ಅಲ್ಲಾಡಿಸ್ತಾನೆ ಇರುತ್ತೆ ಗೈಸ್. ಹಾಕದೆ ಹೋದ್ರು ಅಲ್ಲಾಡಿಸ್ತಾರೆ. ಇದೊಂದು ಸ್ವಲ್ಪ ಲೇಜಿ ಡಾಗ್ ಇದು. ಏನೂ ಅಲ್ಲಾಡ್ಸಲ್ಲ. ಮೇ ಬಿ ಇಂಟ್ರೋವರ್ಟ್ ಇರಬೇಕು, ಅದಕ್ಕೇನೆ ಅದರದ್ದು ಇಮೋಷನ್ಸ್ನ ಹೈಡ್ ಮಾಡ್ಕೊಂಡು ಇಟ್ಕೊಂಡಿದೆ. ಹಂಗೆ ಅನ್ನೋ ತಕ್ಕ ತಿನ್ನಲ್ಲ ಗೈಸ್ ಇದು. ಹಂಗೆ ಅಂದಾದ್ಮೇಲೆ ತಿನ್ನುತ್ತೆ, ಓ ನನಗೆ ಹಾಕ್ತಾ ಇರೋದು ಅಂತ. ಇದೊಂದು ಸ್ವಲ್ಪ ಇಂಟ್ರೋವರ್ಟು. ಅವೆರಡು ಇದಾವಲ್ಲ ಅವು ಎಕ್ಸ್ಟ್ರೋವರ್ಟ್ ನಾಯಿಗಳು. ವಾಕಿಗೆ ಬಂದಿದ್ದೀವಿ. ಎಸ್, ನಮ್ಮ ಯಜಮಾನ್ರ ಫ್ರೆಂಡ್ ಅವರು ವೈಟ್ ಶರ್ಟ್. ಸುಮ್ಮನೆ ಹೇಳಿದೆ ಗೈಸ್. ನನಗಂತೂ ಇಷ್ಟ ಆತ. ಅವ್ರು ಕಂಡ್ರೆ ಹಾಂ, ನನ್ನ ತಾತ ಅಂತಿಲ್ಲ, ಅಂಕಲ್ ಕಂಡ್ರೆ ನನಗೆ ಇಷ್ಟ. ಯಾಕೆ ಅಂದರೆ ಅವರು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಇಂಗ್ಲೀಷ್ ಮಾತಾಡ್ಕೊಂಡು ಹೋಗ್ತಾರೆ ಗೈಸ್. ದಿಸ್ ಇಸ್ ನಾಟ್ ದ್ಯಾಟ್ ಒನ್, ಅದು ಇದು ಅಂತ ಹೇಳ್ಬಿಟ್ಟು ಏನೇನೋ ಮಾತಾಡ್ತಿರ್ತಾರೆ ಗೈಸ್. ಯಾವುದೋ ಟಾಪಿಕ್ ಫುಲ್ಲು ಗ್ಲೋಬಲ್ ಟಾಪಿಕ್ಕು, ಇಂಡಸ್ಟ್ರಿ ಅದು ಇದು. ಯಜಮಾನ್ರು ಬ್ಯಾಗ್ನ ಇಲ್ಲೇ ಇಡ್ತಾರೆ ಗೈಸ್. ಬೆಳಕಲ್ಲಿ. ಹೌದು, ಬೆಳಕಲ್ಲಿ ಇಡ್ತಾರೆ. ಈ ಪಾರ್ಕಲ್ಲಿ ಕಳ್ತನ ಆಗಲ್ಲ. ಯೂಶಲಿ ಮುಟ್ಟಲ್ಲ ಚಿತ್ರ. ಹೌದು, ಮುಟ್ಟಲ್ಲ. ಲ್ಯಾಪ್ಟಾಪ್ ಬ್ಯಾಗ್ಗಳೇ ಇಟ್ಟೋಗ್ತಾರೆ. ಏರಿಯಾದಲ್ಲಿ ಆಗತ್ತೆ, ಇಲ್ಲ ಅಂತ ಹೇಳಲ್ಲ. ಇಲ್ಲ ಹಾಗೆ ಪಾರ್ಕ್ಗಳಲ್ಲಿ ಎಲ್ಲರೂ ಆರೋಗ್ಯಕ್ಕೆ ಅಂತ ಬರ್ತಾರೆ, ಕಳ್ತನಕ್ಕೆ ಅಂತ ಬರಲ್ಲ. ಆಮೇಲೆ ಏನು ಇಟ್ಕೊಂಡ್ಬರ್ತಾರೆ ಆಯ್ತು ಪಾರ್ಕಲ್ಲಿ. ಓಕೆ ಸರ್. ಸ್ನೇಹಿಲಿ ಸ್ವಲ್ಪ ನಮ್ಮ ಯಜಮಾನ್ರಲ್ಲಿ ಕಾಯ್ತಾ ಇದ್ದಾರೆ. ನಾನು ಇಲ್ಲಿ ಸ್ನೇಹಿಲ್ದು ವೀಡಿಯೋ ಹಿಡಿತಾ ಇದ್ದಾರೆ. ಆಮೇಲೆ ಶಾರುಖ್ ಖಾನಾಗ ಹೋಗ್ಬಿಟ್ಟಿದ್ದೀರಾ? ಶಾರುಖ್ ಖಾನಾಗ ಹೋಗ್ಬಿಟ್ಟಿದ್ದೀರಾ? ಬೇಡ ನೀ ಕರಿಷ್ಮಾ ಕಪೂರ ಬೇಡ, ನಾನೇನಲ್ಲಪ್ಪ, ನಾನು ನೆಟ್ಟಿಗೆ ನೆಡ್ಕೊ ಬರ್ತಾ ಇದ್ದೀನಿ. ನಾನೇ ಸೊಟ್ಗ ನಿಂತಿದ್ದೀನಿ. ಹಿಂಗೆ ಬೇರೆ ನಿಂತ್ಕೊಂಡ್ರೆ ನೀನು ಏನೋ ಶೂಟ್ ಮಾಡ್ತಾ ಇದ್ದಲ್ಲ ಪಾಪ. ಹಾಂ, ವಾಕಿಂಗ್ ಆಯಿತು. ಈಗ ನಮ್ಮ ಯಜಮಾನ್ರು ನನ್ನನ್ನು ಕಾಫಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೇಡ ಬಾ, ಮನೆಗೆ ನಡೀರಿ ಗೈಸ್. ನೆನೆ ಕುಡ್ದಿಲ್ಲ ಗೈಸ್ ನಾನು ಕಾಫಿ. ಮಳೆ ಬಂತಲ್ಲ, ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ಇಲ್ಲಿ ಮೊನ್ನೆ ಒಂದು ಕಾಫಿಗೆ ಒಂದು ಕಾಫಿ ಫ್ರೀ ಅಂತ 1 ವರ್ಷ ಆಯ್ತಂತೆ ಇಟ್ಟು ಹೋಟ್ಲು. ಅದಕ್ಕೆ ಹೂವು ಎಲ್ಲ ಆಟಿ ಭಾನುವಾರ 1 ಇಯರಿಂದ ಕುಡಿತಾ ಇದ್ದೀವ ನಾವು. ಇಲ್ಲಿ ಓಪನ್ ಆಗಿರುವ ಹೊಸದ್ರಲ್ಲಿ ಬಂದಿದ್ದಲ್ವ ನಾವು. ಥ್ಯಾಂಕ್ ಯು. ಕುಡಿತೀರಾ ರೀ ಸ್ವಲ್ಪ? ಪಾಪ ಇನ್ನೇನು ಮಾಡ್ತಾರೆ, ನಾನು ಕಾಫಿ ಕುಡಿಯೋದಕ್ಕೆ ಕರ್ಕೊಬಂದರೆ ಅವರಿಬ್ಬರೇ ಸುಮ್ಮನೆ ಕುತ್ಕೊಂಡು ಏನು ಮಾಡ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ ಪಾಪ. ಹೊಡೋಣಪ್ಪ, ನಡೀರಿ ಬನ್ನಿರಿ. ಊಟ ಮಾಡ್ಬಿಟ್ಟು ಮಲ್ಕೊಂಬಿಡಿ. ರಾತ್ರಿ ಹೊತ್ತು ಸ್ನಾನ ಮಾಡ್ಕೊಂಡು ಮಲ್ಕೊಳ್ಳಿ. ಅದೇ ಅನ್ಕೋತೀನಿ. ಕೀ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಗಾಡಿ ಇಲ್ಲೇ ಐತೆ. ಗೊತ್ತಾಯ್ತು. ಇದೆಲ್ಲ ಸ್ನಾನ ಮಾಡ್ಕೊಂಡು ಮಲ್ಕೊಳ್ರಿ, ಒಳ್ಳೆ ನಿದ್ದೆ ಬರುತ್ತೆ. ಹಾಂ, ಇವತ್ತು ಹೆವಿ ಎಕ್ಸರ್ಸೈಸ್ ಮಾಡಿಸ್ಬಿಟ್ರು ರಾಜುಬಾಯಿ. ಹೌದಾ? ಚಾಕ್ಸ್ಬಿಟ್ರು, ಚಚ್ಚಾಗಿಸ್ಬಿಟ್ರೆ ಸರಿಯಾಗಿ ಹೊಡಿರಿ ಮೇಸ್ಟ್ರೆ ಅಂತ ಅಂದ್ಬಿಟ್ಟು ಆಗ ಒಂದೇ ರೌಂಡಲ್ಲೇ ಅದು ಇದು ಎಲ್ಲ ಬಾಡ್ದು. ಏನು ನೋಡಿರಿ ಮಿಸ್ಟ್ರೆ? ಐ ಫುಲ್ ಡೌನು ಸೀಕೆ ಡ್ರಾಯಿಂಗ್ ಅಂತ. ಅಯ್ಯೋ ಏನೇನೋ ಹೇಳ್ತಾರೆ ನಮ್ಮ ಯಜಮಾನ್ರು. ಅರ್ಥನೇ ಆಗಲ್ಲ ನನಗೆ ಎಕ್ಸಸೈಸ್ದು. ನಾನು ಪಾಪ ರಾಜುಬಾಯಿ ಟೌನ್ ಬೋರ್ಡ್
ಕೊಡ್ತಾರಲ್ಲ ಅಂತ ಅಂದ್ಬಿಟ್ಟು ನಾನು ಪಾಪ ಇನ್ನೇನೋ ದುಡ್ಡು ಚಚ್ಚಿದೆ ನಮ್ಮ ಒಂದು ಹಾಗೆಲ್ಲ ನಾವು ಹೋಗ್ಲಿ ಬಿಡಿ. ಇವಾಗ ಒಳ್ಳೆ ಊಟ ಮಾಡ್ಬಿಟ್ಟು ನಿದ್ದೆ ಮಾಡ್ಬಿಡಿ ಅಷ್ಟೇ. ಗೈಸ್ ಮನೆಗೆ ಬಂದ್ವಿ. ನಮ್ಮ ಭವಿಷ್ಯ ಬಿರಿಯಾನಿ ತಿಂದುಬಿಟ್ಟು ಕೂತಿರ್ತಾಳೆ. ಕಾಲೇಜ್ದು ಏನಾದ್ರು ಬರ್ಕೊಂಡು ಓದ್ಕೊಂಡು. ಈ ಮನೆಗೆ ನಿಮ್ನ ಒಳಗಡೆ ಬಿಡಲ್ಲ. ಯಾಕೆ? బిడ్డ అయిపోతుంది. తీ బిడ్డ తలుపు తీ. వేరే ఇంటికి వెళ్ళిపో. వెళ్ళిపో అలా అది వెళ్ళిపో. ఎందుకు? ఇలా పంపేస్తాను, నువ్వు చంపేస్తాను. నీకు వద్దా? అమ్మ వద్దా నీకు? బుజ్జి తల్లి మా అమ్మ ఇంటిలో ఉంది. ఏ అమ్మ ఇంటిలో ఉంది? చిత్ర అమ్మ ఇంటిలో ఉంది. నీ దయ్యం. నేనే నీ నిజవాద అమ్మ. కాదు, నువ్వు అబద్ధం చెబుతున్నావు. అబద్ధం కాదు బిడ్డ. అబద్ధం. తీయే. జయ హనుమాన్ జ్ఞానగుణ సాగర్. జయ హనుమాన్ జ్ఞానగుణ సాగర్. ಅದಕ್ಕೆ ಓವರಾಗಿ ಆಡ್ತಾ ಇದೆಯಾ? ಬಾಗಿಲು ತೆಗ್ದೇ ಇರು. ಏನು ತಿಂದ? ಚೆನ್ನಾಗೆ ತಿಂದ ಅಮ್ಮ ಬಿರಿಯಾನಿ? ತೊಗೊಂಡೋಗ್ಬೇಡ ಗೈಸ್. ನಮ್ಮ ಭವಿಷ್ಯ ಅವತ್ತು ಅವರು ಹ್ಯಾಂಡ್ಮೇಡ್ ಕ್ಲಾಸ್ ಕಳಿಸಿದ್ರಲ್ಲ, ಅದನ್ನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾಳೆ. ನನಗೆ ಯೂಸ್ ಮಾಡೋಕ್ಕೆ ಇಷ್ಟ, ಆದರೆ ಎಲ್ಲಿ ಇದು ಗಲೀಜಾಗಿ ಹೋಗ್ಬಿಡುತ್ತೆ, ಎಲ್ಲಿ ಹಾಳಾಗೋಗುತ್ತೆ ಅಂತ ಸೇಫಾಗಿ ಎತ್ತಿಟ್ಬಿಡ್ತೀನಿ. ನಮ್ಮ ಮನೆಗೆ ಬಂದಿರೋದು ನಾನು, ಗೊತ್ತಾಯ್ತಾ? ನೀನು ಮನೆಗೆ ನಡಿ ಫಸ್ಟು. ಹಾಂ, ನಿಂದು ಇದೆಯಲ್ಲ ಒಂದು ಗಲೀಜ್ ಮನೆ, ಅಲ್ಲಿ ಗೈಸ್ ರೂಮ್ ತೋರಿಸ್ತೀನಿ ಅಂದಿದ್ದೆ ಅಲ್ಲ, ತೋರಿಸ್ತೀನಿ ಅಂತ. ನಿಜ ತೋರಿಸ್ತೀನಿ ತಾಳಿಗೆ. ಹಂಗೆ ಅವ್ರಿಗೆ ನೋಡ್ತಿದ್ದಂಗೆ ತಲೆ ಅಲ್ಲ ಗೈಸ್. ನಾನು ಇದು ನಿಮ್ಮ ಹೆಲ್ತ್ಗೋಸ್ಕರ ತೋರಿಸ್ತಾ ಇಲ್ಲ ಗೈಸ್, ಯಾಕೆಂದರೆ ನಾನು ಏನು ಹೇಳಿದ್ದು ನಿಮ್ಮ ಹೆಲ್ತ್ಗೋಸ್ಕರ. ಸಬ್ಸ್ಕ್ರೈಬರ್ಸ್ ಹೆಲ್ದಿಯಾಗಿರಬೇಕು, ಮೈಂಡ್ಸೆಟ್ ಅವ್ರದ್ದು ಅಲ್ಲಾಡೋಗ್ಬಾರ್ದು ಅಂತ ಇವತ್ತು ರೂಮ್ ತೋರಿಸ್ತಾ ಇಲ್ಲ ಗೈಸ್. ಅದರ್ವೈಸ್ ತೋರಿಸ್ಬಿಡ್ತಿದ್ದೆ. ನೀವು ಅದನ್ನು ನೋಡಿಬಿಟ್ರೆ ಹಾಗೆ ಗಾಬರಿ ಬಿದ್ದೋಗ್ಬಿಡ್ತೀರ, ಅಷ್ಟು ವಿಚಿತ್ರವಾಗಿದೆ. ಸೊ ರೂಮ್ ತೋರಿಸಲ್ಲ ಗೈಸ್, ನನಗೆ ಭಯ ಏನೇನು ಹರಡಿಟ್ಟಿದ್ದಾಳಲ್ಲ ಅಂತ. ಇಂದಮ್ಮ ಇಲ್ಲೇ ಇಡ್ತಾರೆ ಯಾರು? ಅಡುಗೆ ಮನೆಯದ್ದು ಅಷ್ಟು ದೊಡ್ಡ ಕಟ್ಟೆ ಇದೆ, ಇಡೋದಲ್ವಾ? ಇಲ್ಲ ಮಮ್ಮಿ, ಹುಚ್ಚಿ ಆದಂಗೆ ಆಗೋಗ್ಬಿಟ್ಟಿದ್ದೀನಿ ಗೈಸ್. ಇವತ್ತಿನ ವ್ಲಾಗ್ನ ನಾನು ಈಗ ಏನು ಮಾಡ್ತಾ ಇದ್ದೀನಿ? ಅಮ್ಮ ಐ ಲವ್ ಯು. ನೀನು ಹಂಗೆ ಹೇಳಿದ ಅಮ್ಮ. ಗೈಸ್ ಗೋವಾಗೆ ಹೋಗ್ಬಿಟ್ಟು ಕರಿಗಾಗ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಗೈಸ್. ಯಾವತ್ತು ನನ್ನ ಕಲರ್ ಹಿಂಗಿದೆ, ಅವ್ರ ಕಲರ್ ಹಂಗಿದೆ, ಅವ್ರು ನನಗಿಂತ ಚೆನ್ನಾಗಿದ್ದಾರೆ. ನಂದೇ ಇಲ್ಲ, ನೀನ್ ಯಾಕೆ ಎಕ್ಸ್ಟ್ರಾ ಮಾತಾಡ? ನಿನ್ನ ಕಲರು ಚೆನ್ನಾಗೇ ಇದೆ, ಆದ್ರೆ ನನ್ನ ಕಲರ್ಗಿಂತ ಕರ್ಗಾಗ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ ಇರೋದು ನಾನು. ಆಗ್ತೀಯ ಬೆಳ್ಳಗೆ? ಇವತ್ತು ಬೆಳ್ಳಗಿದ್ದೆ, ನಾಳೆ ಕರ್ರಿಗೆ ಆಗ್ತೀಯಾ ಅಂದರೆ ನಾಡಿದ್ದು ಬೆಳ್ಳಗೆ ಆಗ್ತೀಯಾ? ಮಾತಾಡಬೇಡ ಸ್ವಲ್ಪ ಜಾಸ್ತಿ. ಅಮ್ಮಂಗೆ ಹೇಳೋ ಮಾತಾಯಿತು, ಹಿಂಗೇನು ಮರ್ಯಾದೆ ಕೊಡೋದು. ನೀನು ವ್ಲಾಗ್ನ ಎಂಡ್ ಮಾಡು ನೋಡೋಣ. ಗಾಯ್ಸ್, ನೀವು ಈ ವ್ಲಾಗ್ನ ಇಷ್ಟಪಟ್ಟಿದ್ದೀರಾ ಅನ್ಸುತ್ತೆ. ಇಲ್ಲ, ವೆಲ್ಕಮ್ ಬ್ಯಾಕ್ ಟು ವೆಲ್ಕಮ್. ಗೈಸ್, ಈ ವ್ಲಾಗ್ನ ನೀವು ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂತೀನಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ತೇವೆ. ಐ ಬಟನ್ ಒತ್ಬಿಡಿ. ಬಾಯ್ ಗಾಯ್ಸ್. ಅದ್ಬಿಟ್ಟು ಒತ್ಬಿಡೋದು. ಬಟನ್ ಹೊತ್ತು ಬಿಡಿ ಗೈಸ್. ಬಟ್ಟಿಟ್ಕೊಳ್ಳ ಗೈಸ್. ಭವಿಷ್ಯನೇ ಎಂಡ್ ಮಾಡಿದ್ದಾಳೆ ವ್ಲಾಗ್ನ. ಸೊ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಬಾಯ್ ಬಾಯ್. ನೀನೇ ಕ್ಲೋಸ್ ಮಾಡಿ ಇವತ್ತು. ಬಾಯ್ ಬಾಯ್. ರೆಡ್ ನನ್ಗೆ ದೊಡ್ಡೆ ಮುಖ ತೋರ್ಸ, ಮುಖ ತೋರ್ಸ ಗೈಸ್. ಬೊಟ್ಟೆಲ್ಲಿ ಇಟ್ಕೊಂಡು ಗಲ್ಲದ ಮೇಲೆ ಇಲ್ಲಿ ಇಟ್ಕೊಂಡಿರಾ, ಇಲ್ಲಿ ಇಟ್ಕೊಂಡ್ಬಿಟ್ಟವ್ರೆ. ಇಲ್ಲಿಗೆ ಹೆಂಗೆ ಬಂತು ಗೈಸ್? ಯಾವಾಗಲೂ ಭವಿಷ್ಯನೇ ಗೆಲ್ಲೋದು. ಬೇಕಾದ್ರೆ ರಾಕ್ ಪೇಪರ್ ಸೀಸರ್ಸ್ ಆಡಿ ನೋಡಿ, 3 ಸರಿ ಗೆಲ್ಲೋರು ಗೆಲ್ತಾರೆ, 5 ಸರಿ ಆಡಿ. ನಾನು ನೀನು ಆಡೋಣ ಹಿಂಗೆ ಆಡೋದು ಬರುತ್ತಾರೆ. ಅದು ಯಾವ ಸೀಸರ್ ಗೊತ್ತಿಲ್ಲ. ಇನ್ನೊಂದು ಆಟ ಆಡ್ತೀಯಾ? ಹೇಳ್ಬಿಟ್ಟು ಕ್ಲೋಸ್ ಮಾಡಬೇಕು. ಬಾಯ್ ಗಾಯ್ಸ್. ಬಾಯ್ ಗಾಯ್ಸ್, ನಾವು వెళ్ళిపోతున్నాను.
బాయ్ గాయ్స్, నా వెళ్ళిపోతున్నాను.